ತುಂಬಾ ಸಂತೋಷದ ವಿಷಯ ಇದೆ कि ತಮ್ಮೆಲ್ಲರಿಗೂ ಇವತ್ತು ಗ್ರಾಜುಯೇಷನ್ ಡೇ ಇದೆ. ಗ್ರಾಜುಯೇಷನ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಒಂದು ಡಿಫ್ರೆಂಟ್ ಸ್ಟೇಜ್ ಆಫ್ ಲೈಫ್ ಎಂಟರ್ ಆಗ್ತಾ ಇದ್ದೀರಿ. ಬಟ್ ಜೊತೆಗೆ ಈಗ ತಾವೆಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಲಾಸ್ಟ್ ಟೈಮ್ ಕೂಡ ಅಂಬೇಡ್ಕರ್ ಭವನ್ನಲ್ಲಿ ಒಂದು ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ. ಅದನ್ನ ಯಾರು ಅಟೆಂಡ್ ಮಾಡಿದ್ರ ಫಂಕ್ಷನ್? ಅದನ್ನ ಬೇರೆ ಬೇರೆ ವಿಚಾರ ಬಗ್ಗೆ ಮಾತಾಡಿದ್ದೀನಿ. ಐ ಹೋಪ್ ಆಲ್ ದೋಸ್ ಪಾಯಿಂಟ್ಸ್ ಸ್ಟೇಟ್ ವಿತ್ ಯು ಇಲ್ವಾ? ಪೊಲೀಸ್ ಒಂದು ಎಮರ್ಜೆನ್ಸಿ ನಂಬರ್ ಹೇಳಿದ್ದೀನಿ. ಏನಿದೆ ಎಮರ್ಜೆನ್ಸಿ ನಂಬರ್ ಗೊತ್ತಿಲ್ಲ. ಈಗ ಗ್ರಾಜುಯೇಷನ್ ಆಗಿದೆ, ಗೊತ್ತಾಗ್ಬೇಕು ಅಟ್ಲೀಸ್ಟ್ ಅಲ್ವಾ? ಪಬ್ಲಿಕ್ ಅವೇರ್ನೆಸ್ ಏನಿದೆ ನಂಬರ್? ವೆರಿ ಗುಡ್. ಸೊ ಏನಿದೆ ಈಗ ತುಂಬಾ ಒಂದು ಇಂಪಾರ್ಟೆಂಟ್ ಡೇ ಯಾಕೆ ಇದೆ ನೋಡಿ. ಸ್ಕೂಲ್ ಆದ್ಮೇಲೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಕಾಲೇಜ್ ಆದ್ಮೇಲೆ ಕ್ಯಾರಿಯರ್ ಮೇಲೆ ಫೋಕಸ್ ಮಾಡ್ತಾರೆ. ಈಗ ಕ್ಯಾರಿಯರ್ ಅಲ್ಲಿ ಏನೇನು ಅವಶ್ಯಕತೆ ಇದೆ ಮೇನ್ ಅದು ಸ್ವಲ್ಪ ನೋಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನು ಒಂದು ಅರ್ಥ ಆಗ್ಬೇಕು, ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಹಾರ್ಡ್ ವರ್ಕ್ ಮಾಡಲೇಬೇಕು. ವಿದೌಟ್ ಹಾರ್ಡ್ ವರ್ಕ್ ಏನು ಸಿಗಿಲ್ಲ. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಓಕೆ, ಬಟ್ ಸ್ಮಾರ್ಟ್ ವರ್ಕ್ ಅಂಡ್ ಹಾರ್ಡ್ ವರ್ಕ್ ಬೋತ್ ಇದು ನೀವು ಇದನ್ನು ಫಾಲೋ ಮಾಡ್ತೀರಾ, ಡೆಫಿನೆಟ್ಲಿ ನೋ ಒನ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಸಕ್ಸಸ್ ಅಲ್ವಾ? ಆಲ್ರೆಡಿ ನೋಡಿ ಈ ತರ ಎಲ್ಲ ಏನು ಹಾರ್ಡ್ ವರ್ಕ್ ಮಾಡಲ್ಲ, ಬಟ್ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡಬೇಕು. ಇದು ಇಂದ ತುಂಬಾ ಇಂಪಾರ್ಟೆಂಟ್ ಪೀಸ್ ಒಂದು ಸ್ಟಾರ್ಟ್ ಆಗಿದೆ ಲೈಫ್. ಈ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಲ್ಲ, ಈ ಟೈಮಲ್ಲಿ ನೀವು ಸರಿಯಾಗಿ ಈ ತರ ಕನ್ಸಂಟ್ರೇಷನ್ ಮಾಡಿಲ್ಲ, ಫೋಕಸ್ ಮಾಡಿಲ್ಲ, ದೆನ್ ಯುವರ್ ಕೆರಿಯರ್ ವಿಲ್ ಬಿ ಹೆಂಪರ್ಡ್. ಕೆರಿಯರ್ಗೆ ಸಮಸ್ಯೆ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಸಕ್ಸಸ್ ಇಲ್ವಾ? ಸೊ ಈಗ ಗ್ರಾಜುಯೇಷನ್ ಆಗಿದೆ, ಯೋಚನೆ ಮಾಡಬೇಕು ಮುಂದೆ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು, ಬೇರೆ ಏನಾದರೂ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು, ಅಥವಾ ಬೇರೆ ಯಾವುದು ಜಾಬ್ ಬಗ್ಗೆ ಟ್ರೈ ಮಾಡಬೇಕು. ದಿಸ್ ಇಸ್ ದ ಟೈಮ್. ಈಗ ಇದನ್ನು ಡಿಲೇ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇವತ್ತು ದಿನದಿಂದ ಯೋಚನೆ ಮಾಡಿ ಈ ಫ್ಯೂಚರ್ ಅಲ್ಲಿ ಏನ್ ಮಾಡಬೇಕು, ಆ ಫ್ಯೂಚರ್ ಅಲ್ಲಿ ನಿಮ್ ಗೋಲ್ ಸೆಟ್ ಮಾಡಿ, ಆ ಗೋಲ್ ಬಗ್ಗೆ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡಿ ಇವತ್ತು ದಿನದಿಂದ. ಆಮೇಲೆ ಆ ಹಾರ್ಡ್ ವರ್ಕ್ ಜೊತೆಗೆ ಬೇರೆ ಒಂದು ಇಂಪಾರ್ಟೆಂಟ್ ಏನಿದೆ, ಬಿ ಎ ರೆಸ್ಪಾನ್ಸಿಬಲ್ ಸಿಟಿಜನ್. ನೋಡಿ ನಾವು ಏನು ಓದಿದೀವಿ ಅದು ವಾಟ್ ಯು ಸೇ ಅಂಡ್ ವಾಟ್ ಯು ಡೂ, ಇಫ್ ಇಟ್ ಡಸ್ ನಾಟ್ ಮ್ಯಾಚಸ್ ದೆನ್ ಏನು ಯೂಸ್ ಇಲ್ಲ ಇಲ್ವಾ? ಸೊ ವಾಟ್ ಯು ಸೇ ದಟ್ ಓನ್ಲಿ ಯು ಶುಡ್ ಡೂ. ಲೆಟರ್ ಅಂಡ್ ಸ್ಪಿರಿಟ್ ಅಲ್ಲಿ ಏನಿದೆಯಾ, ಏನು ಓದಿದ್ದೀರಾ, ಹೇಗೆ ನಾವು ನೋಡಿದ್ದೀವಿ, ಹೌ ಟು ಬಿ ಲಾ ಅವಾಯ್ಡಿಂಗ್ ಸಿಟಿಜನ್, ಹೌ ಟು ಬಿ ಎ ರೆಸ್ಪಾನ್ಸಿಬಲ್ ಸಿಟಿಜನ್. ನಮ್ಮ ಎಲ್ಲರಿಗೂ ಗೊತ್ತು, ಎಲ್ಲ ರೂಲ್ಸ್ ವಗೇರೆ ಎಲ್ಲರಿಗೂ ಗೊತ್ತು ಇಲ್ವಾ? ಹೆಲ್ಮೆಟ್ ಹಾಕಬೇಕು ಎಲ್ಲರಿಗೂ ಗೊತ್ತು, ಆಮೇಲೆ ಕೂಡ ಹಾಕಲ್ಲ. ನಿಮ್ ಸೇಫ್ಟಿ ನಿಮ್ ಸೆಕ್ಯೂರಿಟಿ ಬಗ್ಗೆ ಇದೆನಾ ಇಲ್ವಾ? ಸೊ ಅದೇ ತರ ಸಣ್ಣದು ಎಕ್ಸಾಂಪಲ್ ಇದೆ. ಅದೇ ತರ ನಾವು ಏನು ಓದಿದೀವಿ ಅದನ್ನು ಫಾಲೋ ಮಾಡ್ತೀವಿ, ತುಂಬಾ ಒಳ್ಳೆಯದು ಆಗುತ್ತೆ. ಅದು ನಾನು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ವಾಟ್ ಯು ಹ್ಯಾವ್ ಸ್ಟಡಿಡ್ ದಟ್ ಓನ್ಲಿ ದಟ್ ಯು ಹ್ಯಾವ್ ಟು ಅಪ್ಲೈ ಇಲ್ಲ. ಮತ್ತೆ ಹಾರ್ಡ್ ವರ್ಕ್ ಜೊತೆಗೆ ಲಾ ಅಬೈಡಿಂಗ್ ಸಿಟಿಜನ್, ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಹೇಗೆ ಆಗಬೇಕು, ನಾವು ನಮ್ಮೆಲ್ಲರಿಗೂ ಗೊತ್ತು ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ಇಲ್ವಾ? ಕಾಮನ್ ಸೆನ್ಸ್ ಇದೆಯಾ ಇಲ್ವಾ? ಲಾ ಹೇಳ್ತಾರೆ ಅಂದ್ರೆ 3 ವರ್ಷದ್ದು ಆದ್ಮೇಲೆ, ಗ್ರಾಜುಯೇಷನ್ ಆದ್ಮೇಲೆ ಐದರ್ 3 ವರ್ಷದ್ದು ಡಿಗ್ರಿ ಮಾಡ್ತಾರೆ ಲಾದು. ಅದರ್ವೈಸ್ ಇಂಟಿಗ್ರೇಟೆಡ್ ಕೋರ್ಸ್ ಕೂಡ ಇದೆ ಈಗ, BA LLB BCom LLB 5 ವರ್ಷದ್ದು. ಬಟ್ ಕಾಮನ್ ಮ್ಯಾನ್ ಬಗ್ಗೆ ಏನಾದ್ರು ಲಾ ಬಗ್ಗೆ ಮಾತಾಡಬೇಕು, ಅದೆಲ್ಲ ಕಾಮನ್ ಸೆನ್ಸ್ ಇದೆನಾ? ಗೊತ್ತಾನ ಎಲ್ಲರಿಗೆ ವಾಟ್ ಇಸ್ ರಾಂಗ್ ವಾಟ್ ಇಸ್ ರೈಟ್ ಇಲ್ವಾ? ಯಾರು ಏನ್ ಮಾಡ್ತಾ ಇದಾರೆ, ಯಾರು ಮರ್ಡರ್ ಮಾಡ್ತಾ ಇದಾರೆ ಎಲ್ಲರಿಗೂ ಗೊತ್ತು ವಾಟ್ ಇಸ್ ರಾಂಗ್, ಕೆನಾಟ್ ಬಿ ಜಸ್ಟಿಫೈಡ್ ಇಲ್ವಾ? ಯಾರು ಈವ್ ಟೀಸಿಂಗ್ ಮಾಡ್ತಾರ, ಗರ್ಲ್ಸ್ಗೆ ತೊಂದರೆ ಕೊಡ್ತಾರ, ರಾಂಗ್ ಇದೆ ಇಲ್ವಾ? ಸೊ ಇನ್ನೊಂದು ವಿಷಯ, ಟ್ರಾಫಿಕ್ ಇದೆ, ನಿಮ್ಗೆ ಗೊತ್ತು, ನೀವು ಕರೆಕ್ಟ್ ಹೋಗ್ತಾ ಇದ್ದೀರಾ, ಕರೆಕ್ಟ್ ಎಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ, ಮಾಡಲ್ಲ. ಸೊ ಅದೇ ತರ ಇದೆ, ನಿಮ್ಮ ಒಂದು ಕಾಮನ್ ಸೆನ್ಸ್ ತರ ಇದೆ.
ಸೊ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಹೇಗೆ ಆಗ್ಬೇಕು, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು, ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು, ವಾಟ್ ಇಸ್ ರಾಂಗ್ ವಾಟ್ ಇಸ್ ರೈಟ್. ನೀವು ಆಲ್ವೇಸ್ ಒಂದು ರೈಟಿಯಸ್ ಪಾತ್ ಚೂಸ್ ಮಾಡ್ತಾರಲ್ಲ, ಸೊ ಅಟ್ ಲೀಸ್ಟ್ ಇದು ಒಂದು ವಿಷಯ ಇದಕ್ಕೆ ನಿಮ್ ಜೊತೆ ಏನು ರಾಂಗ್ ಆಗಕ್ಕೆ ಚಾನ್ಸಸ್ ಇಲ್ಲ. ಇಫ್ ಯು ಆರ್ ಆಲ್ವೇಸ್ ಆನ್ ದ ರೈಟ್ ಸೈಡ್, then there are very less chances that something wrong will happen with you. ಅಲ್ವಾ? ಇದು ಒಂದು ವಿಷಯ ಇದೆ. ಆಮೇಲೆ ಇವತ್ತು ದಿನ ಒಂದು ಇಂಪಾರ್ಟೆಂಟ್ ದಿನಾಚರಣೆ ಇದೆ, ಗೊತ್ತಾ ಯಾವುದು? 31st ಮೇ. 31st ಮೇ ಒಂದು ವರ್ಲ್ಡ್ ನೋ ಟೊಬ್ಯಾಕೋ ಡೇ, ಇದನ್ನು ಈ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ವಿಶ್ವ ತಂಬಾಕು ರಹಿತ ದಿನಾಚರಣೆ. ಯಾಕೆ ನಿಮ್ಮೆಲ್ಲರಿಗೂ ಈ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ನೀವೆಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ. ಯಂಗ್ಸ್ಟರ್ಸ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಯಾವ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್, ಯಾವುದು ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಸ್ಟೇಸ್ ಫಾರ್ ಲೈಫ್ ಟೈಮ್. ಸೊ ನಾವು ನೋಡ್ತಾ ಇದೀವಿ ಮೂವೀಸ್ ಇಂದ ಮತ್ತೆ ಬೇರೆ ಬೇರೆ ಆಡ್ಸ್ ಇಂದ, ವೆಬ್ ಸೀರೀಸ್, ಟಿವಿ ಸೀರೀಸ್ ಇಂದ ಮೋಟಿವೇಟ್ ಆಗಿ ಈ ತರದ್ದು ಮೂವೀಸ್ ನೋಡ್ಕೊಂಡು, KGF ಮೂವಿ ನೋಡ್ಕೊಂಡು, ಅರ್ಜುನ್ ರೆಡ್ಡಿ ಮೂವಿ ನೋಡ್ಕೊಂಡು, ಪುಷ್ಪ, ಸೊ ಈ ತರದ್ದು ಮೂವೀಸ್ ನೋಡ್ಕೊಂಡು ಏನ್ ಮಾಡ್ತಾ ಇದಾರೆ, ಯಾವ್ದು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ತುಂಬಾ ಆ ತರ ಮಾಡ್ತಾ ಇದಾರೆ. ನೋಡಿ ಪೊಲೀಸ್ಗೆ ಕ್ವಶನ್ ಮಾಡ್ತಾರೆ ಪುಷ್ಪಗೂ, ಆಗಲ್ಲ ರಿಯಲ್ ಲೈಫ್ ಅಲ್ಲಿ. ಅರ್ಥ ಆಗ್ಬೇಕು, ಪುಷ್ಪ ಯಾರು ಇಲ್ಲ ರಿಯಲ್ ಲೈಫ್ ಅಲ್ಲಿ. ಕಾವಲಿ ಇದ್ದಾರೆ, ಅವರು ಫೈರ್ ವಾರಿ ಯಾರು ಇಲ್ಲ, ಎಲ್ಲರೂ ಕಾವಲಿ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಮೂವೀಸ್ ನೋಡಿ, ಮೂವಿಯಲ್ಲಿ ಅವರು ಸ್ಮೋಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದಾರೆ, ಎಣ್ಣೆ ಸೇವನೆ ಮಾಡ್ತಾ ಇದ್ದಾರೆ, ಕೆಳಗಡೆ ಒಂದು ಲೈನ್ ಬರುತ್ತೆ ಸಣ್ಣದು, ಇಟ್ ಇಸ್ ಇಂಜೂರಿಯಸ್ ಟು ಯುವರ್ ಹೆಲ್ತ್. ಆಮೇಲೆ ಈಗ ಗವರ್ಮೆಂಟ್ ಪಾಲಿಸೀಸ್ ಈ ತರ ಆಗಿದೆ, ಸಿಗರೇಟ್ ಪ್ಯಾಕೆಟ್ ಇದೆಯಾ, ತಂಬಾಕುದು ಪ್ಯಾಕೆಟ್ ಇದೆ, ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. 90% ಅದು ಕ್ಯಾನ್ಸರ್ದು ಫೋಟೋ ಹಾಕಬೇಕು ಸಿಗರೇಟ್ ಪ್ಯಾಕೆಟ್ ಅಲ್ಲಿ, ಅಲ್ವಾ? ಆಮೇಲೆ ಕೂಡ ಪ್ರತಿ ವರ್ಷ ಅವ್ರದ್ದು ಆ ಕಂಪನಿದು ಪ್ರಾಫಿಟ್, ಸಿಗರೇಟ್ ಕಂಪನಿದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರತಿ ವರ್ಷ ಅವರದ್ದು ಸೇಲ್ ಡಬಲ್ ಆಗ್ತಾ ಇದೆ. ನಮ್ಮೆಲ್ಲಾರ್ದು ಜವಾಬ್ದಾರಿ ಇದೆ. ಒಂದು ಏನಿದೆ, ಓನ್ಲಿ ಸಿಗರೇಟ್ ಇಲ್ಲ, ತಂಬಾಕು ಅಂದ್ರೆ ಡೈರೆಕ್ಟ್ ತಂಬಾಕು ಕೂಡ ಸೇವನೆ ಮಾಡ್ತಾರೆ, ಗುಟ್ಕಾ ಯೂಸ್ ಮಾಡ್ತಾರೆ. ಊರ್ಗಡೆ ನಾವು ನೋಡ್ತಾ ಇದೀವಿ, ಡೈರೆಕ್ಟ್ ತಂಬಾಕುದು ಒಂದು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ, ಮಿಕ್ಸ್ ಮಾಡ್ಕೊಂಡು ಗುಟ್ಕಾ ಜೊತೆಗೆ. ಓನ್ಲಿ ಯಂಗ್ಸ್ಟರ್ದು ಇಶ್ಯೂ ಇಲ್ಲ, ಸುಮಾರು ಊರಲ್ಲಿ ನಾವು ನೋಡಿದೀವಿ, ಅಜ್ಜಿ ವಗೇರೆ ಇದ್ದಾರೆ, ಅವ್ರಿಗೆ ಮಾತಾಡಕ್ಕೆ ಆಗಲ್ಲ. ಅವ್ರಿಗೆ ನಾವು ಊರಲ್ಲಿ ಹೋಗಿದೀವಿ, ಕ್ವಶನ್ ಕೇಳ್ತಾ ಇದೀವಿ, ಎಲ್ಲ ಫೋನ್ ಮುಖ ಒಳಗಡೆ ಇಲ್ಲ, ತಂಬಾಕು ಮುಖ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ, ಎಲ್ಲ ನೋಡಿದೀವಿ ನಾವು. ಅದು ಎಲ್ಲ ಇಂಜೀನಿಯರ್ಸ್ ಇದೆ ಹೆಲ್ತ್ ಅಲ್ವಾ, ಗೊತ್ತಾಗ ನೋಡಿ. ಮೂವೀಸ್ ಏನ್ ಅದೇ ನಾನು ಹೇಳಿದ್ದೀನಿ, ಒಂದು ಮೂವೀಸ್ ಅಲ್ಲಿ ನೀವು ನೋಡಿದಿರ ಪುಷ್ಪ ಏನೇನ್ ಮಾಡ್ತಾ ಇದಾರ, ಯಾರು ಸೂಪರ್ ಹೀರೋ ತರ ಈ KGF ಅಲ್ಲಿ ಏನು 20th ಫ್ಲೋರ್ ಇಂದ ಜಂಪ್ ಮಾಡ್ತಾರ. ಇದು ಮಿಷನ್ ಇಂಪಾಸಿಬಲ್ ಅಲ್ಲಿ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಂಡು, ಏರೋಪ್ಲೇನ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದಾರೆ. ಅದು ರಿಯಲ್ ಲೈಫ್ ಅಲ್ಲಿ ಆಗುತ್ತೆ? ಆಗಲ್ಲ. ಸೊ ಇದು ಮಾಡಲ್ಲ, ನೀವು 20th ಫ್ಲೋರ್ ಇಂದ ಜಂಪ್ ಮಾಡಲ್ಲ, ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಿಲ್ಲ, ಅದು ಸಿಗರೇಟ್ ಆಗಿ ಯೂಸ್ ಮಾಡ್ತಾ ಇದಾರೆ, ಅಲ್ವಾ? ಸೊ ಅದೇ ತರ ಇದೆ, ಮೂವೀಸ್ ಅಲ್ಲಿ ಏನೇನು ತೋರಿಸ್ತಾ ಇದಾರೆ, ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸೊ ಅದು ಒಂದು ತಂಬಾಕುದು ಆಗಿದೆ. ಆಮೇಲೆ ಈಗ ಎಲ್ಲರೂ ಇವತ್ತು ಪ್ಲೇನ್ ಮಾಡಿ ಒಂದು ಈ ತಂಬಾಕು ಸೇವನೆ ನೀವು ಕೂಡ ಮಾಡಬಾರ್ದು, ಮತ್ತೆ ನಿಮ್ ಮುಂದೆ ಯಾರು ಮಾಡ್ತಾರೆ ಅದನ್ನು ಕೂಡ ಸ್ಟಾಪ್ ಮಾಡಬೇಕು. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಪ್ಯಾಸಿವ್ ಸ್ಮೋಕಿಂಗ್. ಅಂದ್ರೆ ಯಾರು ಸ್ಮೋಕ್ ಮಾಡ್ತಾ ಇದ್ರೆ ಅವ್ರಿಗೆ ಎಷ್ಟು ಹಾರ್ಮ್ಫುಲ್ ಇದೆ, ಅವ್ರ ಮುಂದೆ ಯಾರು ಕೂತ್ಕೊಂಡಿದ್ರೆ ಅವ್ರಿಗೆ ಕೂಡ ಸೇಮ್ ಹಾರ್ಮ್ಫುಲ್ ಇದೆ. ಬಿಕಾಸ್ ಅವರು ಕೂಡ ಸೇಮ್ ಯಾರಿಗೆ ಬ್ರೀತ್ ಮಾಡ್ತಾ ಇದಾರೆ ಅಲ್ವಾ, ಆ ಹಾರ್ಮ್ಫುಲ್ ಗ್ಯಾಸಸ್ ಬ್ರೀದಿಂಗ್ ಮಾಡ್ತಾ ಇದಾರೆ. ಸೊ ಒಂದು ಇವತ್ತು ಪ್ಲಾನ್ ಮಾಡಿ, ಈಗ ನೀವು ಕೂಡ ಯೂಸ್ ಮಾಡಬಾರ್ದು, ನಿಮ್ ಮುಂದೆ ಯಾರು ಯೂಸ್ ಮಾಡ್ತಾರ ಅವ್ರಿಗೆ ಕೂಡ ಸ್ಟಾಪ್ ಮಾಡಬೇಕು. ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಅಕ್ಕಪಕ್ಕದವ್ರು ಯಾರು ಇದ್ದಾರೆ ಎಲ್ಲರಿಗೂ ಸ್ಟಾಪ್ ಮಾಡಬೇಕು. ಇದು ಯಾಕೆ ಕೇಳ್ತಾ ಇದ್ದೀನಿ, ನಾನು ಹೇಳಿದ್ದೀನಿ ನಾ, ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್, ಬಿ ಎ ಲಾ ಅಬೈಡಿಂಗ್ ಸಿಟಿಸನ್. ಬಿಕಾಸ್ ಈಗ ನೀವು ಮೆಚ್ಯೂರ್ ಇಲ್ಲ, ಎಲ್ಲರೂ ಮೆಚ್ಯೂರ್ ಆಗಿದ್ದಾರೆ ನೋಡಿ, ಎಲ್ಲಾರು ಗ್ರಾಜುಯೇಷನ್ ಆಗಿದೆ.
ಈಗ ನಿಮ್ಮಿಂದ ಸ್ವಲ್ಪ ಎಲ್ಲಾರ್ಗೂ ಬೇಕು ನಿಮ್ಮ